ಮುಂದೆ ಹಾಸೀನರಾಗಬೇಕು. ತದನಂತರ ತುಳಿಸ ಯಲ್ಲಪ್ಪ ಕಾಳೇರ ಅಧ್ಯಕ್ಷರು, ಕದರ ಮಂಡಲಗಿ ಗ್ರಾಮ ಪಂಚಾಯಿತಿ, ತಾವು ಕೂಡ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಶ್ರೀಮತಿ ಕುಪ್ಪಣ್ಣಮಾಡ ಕೆ ಕಾವೇರಮ್ಮ ನಿತ್ಯಾರವರು 1989ರಲ್ಲಿ ಜನಿಸಿ ಬಿಕಾಂ ಪದವೀಧರೆಯಾಗಿದ್ದು ಸದ್ಯ ಉದಿಕೇರಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶ್ರೀಯುತರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಕಾರ್ಯಗಳು, ಹಲವಾರು ವಿವಾದಗಳನ್ನು ಪರಿಹರಿಸುವುದು, ನರೇಗಾ ಯೋಜನೆಯಡಿ ಕಾಮಗಾರಿಗಳ ನಿರ್ವಹಣೆ ಮಾಡಿದ್ದಾರೆ. ಶ್ರೀಯುತರ ಸಾಧನೆಗೆ ಕರ್ನಾಟಕ ಪ್ರೆಸ್ ಕ್ಲಬ್ 2024ನೇ ಸಾಲಿನ ಕರ್ನಾಟಕ ಪಂಚಾಯತ್ ಐಕಾನ್ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಕುಪ್ಪಣ್ಣಮಾಡ ಕೆ ಕಾವೇರಮ್ಮ ಇವರಿಗೆ ಧನ್ಯವಾದಗಳು. ಶ್ರೀ ವಿಶ್ವನಾಥ್ ಬಿ ಮುದಿಗೌಡ್ರ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಪಿಡಿಒ ತಿಳುವಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪಿಡಿಒ ವಿಶ್ವನಾಥ ಮುದಿಗೌಡ್ರವರು ಶ್ರೀ ಭರಮಗೌಡ ಹಾಗೂ ಶಾಂತವಾರವರ ಸುಪುತ್ರರಾಗಿ 1989ರಲ್ಲಿ ಹಿರೇಕೊಡಗಿಯಲ್ಲಿ ಜನಿಸಿ ಬಿಕಾಂ ಹಾಗೂ ಎಂಕಾಂ ಪದವಿಯನ್ನು ಪಡೆದು ಹಾವೇರಿ ಜಿಲ್ಲೆ ಹನಗಲ್ ತಾಲೂಕಿನ ತಿಳುವಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹಾಗೆ ಗ್ರಾಮ ಪಂಚಾಯಿತಿ ಎದುರುಗಡೆ ಪಾರ್ಕ್ ನಿರ್ಮಾಣ, ಗ್ರಾಮ ಪಂಚಾಯತ್ ಆಡಳಿತ ಸರೋವರ ಯೋಜನೆ ಮಾಡುವುದು, ಸಭಾಕೊಠಡಿ ನಿರ್ಮಾಣ, ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು, ಗ್ರಾಮ ಪಂಚಾಯತ್ ಯೋಜನೆಗಳ ಬಗ್ಗೆ ಜನರಿಗೆ ತಿಳಿಯುವುದು, ಊರಿನ ಎಲ್ಲಾ ಕಚ್ಚಾ ರಸ್ತೆಗಳನ್ನು ಸಿಸಿ ರೋಡ್ ಮಾಡುವುದು, ಹೀಗೆ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವುದರ ಜೊತೆಗೆ ನಮ್ಮ ಭಾಗದಲ್ಲಿ ರೈತಾಪಿ ಜನಸಂಖ್ಯೆ ಹೆಚ್ಚು ಇರುವುದರಿಂದ ಅವರಿಗೆ ಅನುಕೂಲವಾಗುವಂತೆ ಸೇವೆ ಸಲ್ಲಿಸುತ್ತಿದ್ದಾರೆ. ಈ ಎಲ್ಲ ನಿಸ್ವಾರ್ಥ ಸೇವೆಗಳನ್ನು ವಿಶ್ವನಾಥ್ ಮುದಿಗೌಡ್ರವರಿಗೆ ಧನ್ಯವಾದಗಳು. ಶ್ರೀಮತಿ ತುಳಿಸ ಯಲ್ಲಪ್ಪ ಕಾಳೇರ ಅಧ್ಯಕ್ಷರು, ಕದರ ಮಂಡಲಗಿ ಗ್ರಾಮ ಪಂಚಾಯಿತಿ. ತದನಂತರ ಶ್ರೀಮತಿ ಅಶ್ವಿನಿ ಎಂಆರ್ ಪಿಡಿಒ ಅಣ್ಣೂರು ಗ್ರಾಮ ಪಂಚಾಯಿತಿ, ತಾವು ಕೂಡ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ತದನಂತರ ಶ್ರೀಮತಿ ಶಿಲ್ಪಾ ಡಿ ಮದನ್ ಸದಸ್ಯರು, ಹಿರೇಹಳ್ಳಿ ಗ್ರಾಮ ಪಂಚಾಯಿತಿ. ಶ್ರೀಮತಿ ತುಳಿಸ ಯಲ್ಲಪ್ಪ ಕಾಳೇರವರು ಶ್ರೀ ಮಾದಿಕಪ್ಪ ಹಾಗೂ ಶ್ರೀಮತಿ ಶ್ರೀಕುಮಾರವರ ಸುಪುತ್ರಿಯಾಗಿ 1989ರಲ್ಲಿ ಶಿವಾಸ ಗ್ರಾಮದಲ್ಲಿ ಜನಿಸಿ 7ನೇ ತರಗತಿ ಓದಿರುವ ಇವರು ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕು ಕದರ ಮಂಡಲಗಿ ಗ್ರಾಮ ಪಂಚಾಯಿತಿಯಲ್ಲಿ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರು ಶಾಲೆಗಳಲ್ಲಿ ಮಕ್ಕಳಿಗೆ ಪುಸ್ತಕ ಬಟ್ಟೆಗಳ ವಿತರಣೆ, ಅಂಗವಿಕಲರಿಗೆ ಕಿಟ್ ಹಾಗೂ ಕಾಫಿ ವಿತರಣೆ, ಸಂಘ ಸಂಸ್ಥೆಗಳಿಗೆ ಸಹಾಯ, ಗಟಾರ ಮತ್ತು ರೋಡ್ ನಿರ್ಮಾಣ, ವೃದ್ಧಾಪ್ಯ ವೇತನ, ಹೀಗೆ ಇನ್ನೂ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿರುವ ಇವರು ಕದರ ಮಂಡಲ ಗ್ರಾಮ ಪಂಚಾಯಿತಿಯಲ್ಲಿ 5 ವರ್ಷ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ಮಹಿಳಾ ಸಂಘ ಸಂಸ್ಥೆಗಳಲ್ಲಿ 5 ವರ್ಷ ಸೇವೆಯನ್ನು ಸಲ್ಲಿಸುವ ಇವರಿಗೆ ಶಾಲೆಗಳಿಂದ ಪ್ರಶಸ್ತಿ ಪ್ರದಾನ, ಸಂಘ ಸಂಸ್ಥೆಗಳಿಂದ ಪ್ರಶಸ್ತಿ, ಗ್ರಾಮ ಪಂಚಾಯಿತಿ ಪ್ರಶಸ್ತಿ, ಅಂಗವಿಕಲರಿಂದ ಪ್ರಶಸ್ತಿ, ಹೀಗೆ ಅನೇಕ ಪ್ರಶಸ್ತಿಗಳನ್ನು ಪಡೆದಿರುವ ಇವರನ್ನು ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ ಗುರುತಿಸಿ ಇವರಿಗೆ 2024ನೇ ಸಾಲಿನ ಕರ್ನಾಟಕ ಪಂಚಾಯತ್ ಐಕಾನ್ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ತುಳಿಸ ಯಲ್ಲಪ್ಪ ಕಾಳೇರವರಿಗೆ ಧನ್ಯವಾದಗಳು. ಶ್ರೀಮತಿ ಅಶ್ವಿನಿ ಎಂಆರ್ ಪಿಡಿಒ ಅಣ್ಣೂರು ಗ್ರಾಮ ಪಂಚಾಯಿತಿ, ದಯವಿಟ್ಟು ವೇದಿಕೆಯ ಮೇಲೆ ಬರಬೇಕು. ಶ್ರೀಮತಿ ಶಿಲ್ಪಾ ಡಿ ಮದನ್ ದಯವಿಟ್ಟು ರೆಡಿ ಇರಿ. ತದನಂತರ ಶ್ರೀಮತಿ ರೇಖಾ ಎಂ ಅಧ್ಯಕ್ಷರು, ಕುದೂರು ಗ್ರಾಮ ಪಂಚಾಯಿತಿ, ತಾವು ಕೂಡ ವೇದಿಕೆ ಮುಂಭಾಗದಲ್ಲಿ ರೆಡಿ ಇರಿ. ಶ್ರೀಮತಿ ಅಶ್ವಿನಿ ಶ್ರೀಧರ್ರವರು ಶ್ರೀ ರಾಮಣ್ಣ ಹಾಗೂ ಶ್ರೀಮತಿ ಪ್ರಭಾರವರ ಸುಪುತ್ರಿಯಾಗಿ 1987ರಲ್ಲಿ ಚನ್ನಪಟ್ಟಣದಲ್ಲಿ ಜನಿಸಿ ಇವರು ಎಂಕಾಂ ಪದವಿ ಪಡೆದು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಅಣ್ಣೂರು ಗ್ರಾಮ ಪಂಚಾಯಿತಿಯ ಪಿಡಿಒ ಆಗಿ ಕಾರ್ಯನಿರ್ವಹಿಸುತ್ತಿದ್ದು ಮಹಿಳೆಯರಿಗೆ ಋತುಚಕ್ರ ನಿರ್ವಹಣೆಗೆ ಅವಶ್ಯವಿರುವ ಮೆನ್ಸ್ಟ್ರುಯಲ್ ಕಪ್ ಮತ್ತು ಶಾಲಾ ಹೆಣ್ಣು ಮಕ್ಕಳಿಗಾಗಿ ಪೌಷ್ಟಿಕ ಆಹಾರ ವಿತರಣೆ, ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅನುಷ್ಠಾನದ ಮೂಲಕ ಶಾಲೆಗಳಿಗೆ ಕಾಂಪೌಂಡ್ ಮತ್ತು ಶೌಚಾಲಯ ನಿರ್ಮಾಣ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಾಲೆಗಳಿಗೆ ಸಿಎಸ್ಆರ್ ಅನುದಾನದಲ್ಲಿ ಡೆಸ್ಕ್, ಗ್ರೀನ್ ಬೋರ್ಡ್ ವಿತರಣೆ, ಹೀಗೆ ಇನ್ನೂ ಅನೇಕ ಕಾರ್ಯಗಳನ್ನು ನಿರ್ವಹಿಸುತ್ತಿರುವ ಇವರಿಗೆ ನಿರ್ಮಲ ಗ್ರಾಮ ಪುರಸ್ಕಾರ, ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ಗೌರವ ಅಶ್ವಿನಿ ಎಂಆರ್ ರವರಿಗೆ ಧನ್ಯವಾದಗಳು. ಶ್ರೀಮತಿ ಶಿಲ್ಪಾ ಡಿ ಮದನ್ ಸದಸ್ಯರು, ಹಿರೇಹಳ್ಳಿ ಗ್ರಾಮ ಪಂಚಾಯಿತಿ. ತದನಂತರ ಶ್ರೀಮತಿ ರೇಖಾ ಎಂ ಅಧ್ಯಕ್ಷರು, ಕುದೂರು ಗ್ರಾಮ ಪಂಚಾಯಿತಿ, ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ರೆಡಿ ಇರಿ. ಬಸವರಾಜ್ ವೀರಪ್ಪ ಬಳ್ಳೂಟಗಿ ಪಿಡಿಒ ತೊಂಡೇಬಾವಿ ಗ್ರಾಮ ಪಂಚಾಯಿತಿ, ತಾವು ಕೂಡ ವೇದಿಕೆ ಮುಂಭಾಗಕ್ಕೆ ಬರಬೇಕು. ಶ್ರೀಮತಿ ಶಿಲ್ಪಾ ಮದನ್ ರವರು ಶ್ರೀ ದಕ್ಷಿಣಮೂರ್ತಿ ಹಾಗೂ ಶ್ರೀಮತಿ ವನಜಾಕ್ಷಮ್ಮರವರ ಉದರದಲ್ಲಿ 1995ರಲ್ಲಿ ಸೂಲಿವಾರ ಗ್ರಾಮದಲ್ಲಿ ಜನಿಸಿ
ಇವರು ಬಿಕಾಂ ಪದವಿ ಪಡೆದು ತುಮಕೂರು ಜಿಲ್ಲೆಯ ಹಿರೇಹಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ಕೊರೋನಾ ಟೈಮ್ನಲ್ಲಿ ಸತತವಾಗಿ ಮೆಡಿಕಲ್ ಸೇವೆಯನ್ನು ಉಚಿತವಾಗಿ ನೀಡಿದ್ದಾರೆ. ಕೋವಿಡ್ನಲ್ಲಿ ಫುಡ್ ಕಿಟ್ ವಿತರಣೆ, ಬಡ ಜನರಿಗೆ ವೃದ್ಧಾಪ್ಯ ವೇತನ, ಸಂಧ್ಯಾ ಸುರಕ್ಷಾ ಯೋಜನೆ, ವಿದ್ಯಾರ್ಥಿಗಳಿಗೆ ಉಚಿತ ಬ್ಯಾಗ್ ಮತ್ತು ಬಟ್ಟೆ ವಿತರಣೆ, ಅಂಗವಿಕಲರಿಗೆ ಪಿಂಚಣಿ ವ್ಯವಸ್ಥೆ, ಶಾಲಾ ಮಕ್ಕಳಿಗೆ ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಾಣ, ಶಾಲೆಗೆ ಗ್ರಿಲ್ ವರ್ಕ್, ಬೆಂಚ್, ಚೇರ್ಗಳನ್ನು ಒದಗಿಸುವುದು ಹೀಗೆ ತಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಇನ್ನೂ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿರುವ ಶಿಲ್ಪಾ ಅವರನ್ನು ಗುರುತಿಸಿ ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ 2024ನೇ ಸಾಲಿನ ಕರ್ನಾಟಕ ಪಂಚಾಯತ್ ಐಕಾನ್ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಶಿಲ್ಪಾ ಡಿ ಮದನ್ ರವರಿಗೆ ಧನ್ಯವಾದಗಳು. ಶ್ರೀಮತಿ ರೇಖಾ ಎಂ, ಅಧ್ಯಕ್ಷರು, ಕುದೂರು ಗ್ರಾಮ ಪಂಚಾಯಿತಿ, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಶ್ರೀಮತಿ ರೇಖಾ ಎಂ ರವರು ಶ್ರೀ ಮುನಿರಾಜು ಹಾಗೂ ಶ್ರೀಮತಿ ಲಕ್ಷ್ಮೀ ದೇವಿಯವರ ಉದರದಲ್ಲಿ 1978ರಲ್ಲಿ ಬೆಂಗಳೂರಿನಲ್ಲಿ ಜನಿಸಿ 10ನೇ ತರಗತಿ ವಿದ್ಯಾಭ್ಯಾಸ ಮುಗಿಸಿದ ಇವರು ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಕುದೂರು ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ನಮ್ಮ ಗ್ರಾಮ ಪಂಚಾಯಿತಿ ಅಡಿಯಲ್ಲಿ ಸಂಜೀವಿನಿ ಒಕ್ಕೂಟ ಸದಸ್ಯೆಯಾಗಿ ವಿವಿಧ ಉತ್ಪನ್ನ ತಯಾರಿಕೆ, ಗುಡಿ ಕೈಗಾರಿಕೆ ಮತ್ತು ರೇಷ್ಮೆ ಸೀರೆ ತಯಾರಿಕೆಯಲ್ಲಿ ಸಕ್ರಿಯವಾಗಿದ್ದು ಗ್ರಾಮ ಪಂಚಾಯಿತಿಯಲ್ಲಿ ಸಿಗುತ್ತಿರುವ ಉತ್ತಮ ಸೌಲಭ್ಯಗಳು ಹಾಗೂ ಸೇವೆಗಳನ್ನು ಸಾರ್ವಜನಿಕರಿಗೆ ತಲುಪಿಸುವುದು, ಸಂಧ್ಯಾ ಸುರಕ್ಷಾ ಮತ್ತು ಇತರೆ ಸಾಮಾಜಿಕ ಪಿಂಚಣಿಯನ್ನು ಅರ್ಹರಿಗೆ ತಲುಪಿಸುವ ಕಾರ್ಯನಿರ್ವಹಿಸುತ್ತಿರುವ ಇವರಿಗೆ ನಿರ್ಮಲ ಗ್ರಾಮ ಪುರಸ್ಕಾರ, ಗಾಂಧಿ ಗ್ರಾಮ ಪುರಸ್ಕಾರ. ರೇಖಾ ಅವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಶ್ರೀ ಪದ್ಮರಾಜ್ ನೇಮಚಂದ್ರ ದೇಸಾಯಿ, ಗೌರವಾನ್ವಿತ ನ್ಯಾಯಾಧೀಶರು, ಇವರಿಗೆ ನಮ್ಮ ಪುಟ್ಟ ಸನ್ಮಾನ ದಯವಿಟ್ಟು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೀವಿ ಸರ್. ಶ್ರೀ ಪದ್ಮರಾಜ್ ನೇಮಚಂದ್ರ ದೇಸಾಯಿ, ಗೌರವಾನ್ವಿತ ನ್ಯಾಯಾಧೀಶರು. ಧನ್ಯವಾದಗಳು ಸರ್. ಡಾಕ್ಟರ್ ಶ್ರೀ ಶ್ರೀ ಸಿದ್ದರಾಜು ಸ್ವಾಮಿಗಳು, ಪೀಠಾಧ್ಯಕ್ಷರು, ಶ್ರೀ ಕ್ಷೇತ್ರ ಪಾಲನಹಳ್ಳಿ ಮಠ, ತಾವು ಕೂಡ ನಮ್ಮ ಪುಟ್ಟ ಸನ್ಮಾನವನ್ನು ಸ್ವೀಕರಿಸಬೇಕು. ಶ್ರೀ ಸುರೇಶ್ ಅಂಗಡಿ, ಸಿಂಚನ ಪ್ರಕಾಶನ, ಹೂವಿನಡಗಲಿ, ತಾವು ಕೂಡ ನಮ್ಮ ಪುಟ್ಟ ಸನ್ಮಾನವನ್ನು ಸ್ವೀಕರಿಸಬೇಕು ಸರ್. ಡಾಕ್ಟರ್ ಶ್ರೀ ಶ್ರೀ ಸಿದ್ದರಾಜ ಸ್ವಾಮಿಗಳು, ಪೀಠಾಧ್ಯಕ್ಷರು, ಶ್ರೀ ಕ್ಷೇತ್ರ ಪಾಲನಹಳ್ಳಿ ಮಠ, ಧನ್ಯವಾದಗಳು. ಧನ್ಯವಾದಗಳು ಗುರುಗಳೇ. ಶ್ರೀ ಸುರೇಶ್ ಅಂಗಡಿ, ಸಿಂಚನ ಪ್ರಕಾಶನ, ಹೂವಿನಡಗಲಿ, ತಾವು ಕೂಡ ನಮ್ಮ ಪುಟ್ಟ ಸನ್ಮಾನವನ್ನು ಸ್ವೀಕರಿಸಬೇಕು ಕೇಳ್ಕೊಳ್ತೀವಿ ಸರ್. ಶ್ರೀ ಬಾಬು ರೆಡ್ಡಿ ಅವರು ವೇದಿಕೆ ಮೇಲೆ ಬರಬೇಕು. ಶ್ರೀ ಬಾಬು ರೆಡ್ಡಿ ಅವರು ವೇದಿಕೆ ಮೇಲೆ ಬರಬೇಕು ಸರ್.
ಶ್ರೀ ಬಾಬು ರೆಡ್ಡಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸರ್. ಶ್ರೀ ಬಾಬು ರೆಡ್ಡಿ ಅವರು ದಯವಿಟ್ಟು ತಮ್ಮ ಪುಟ್ಟ ಸನ್ಮಾನವನ್ನ ಸ್ವೀಕರಿಸಬೇಕು ಸರ್. ತದನಂತರ ಶ್ರೀಮತಿ YB ಜ್ಯೋತಿ ಅಧ್ಯಕ್ಷರು ಎಡಗನಹಳ್ಳಿ ಗ್ರಾಮ ಪಂಚಾಯಿತಿ ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಶ್ರೀಮತಿ ಲತಾ M ಅಧ್ಯಕ್ಷರು ಅಗರ ಗ್ರಾಮ ಪಂಚಾಯಿತಿ ತಾವು ಕೂಡ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಸ್ವಲ್ಪ ಬೇಗ ಬನ್ನಿ. YB ಜ್ಯೋತಿ ಅಧ್ಯಕ್ಷರು ಎಡಗನಹಳ್ಳಿ ಗ್ರಾಮ ಪಂಚಾಯಿತಿ. ಶ್ರೀಮತಿ YB ಜ್ಯೋತಿ ರವರು ಶ್ರೀಮತಿ ಸರೋಜಮ್ಮ ಮತ್ತು ಶ್ರೀ ಬೋರೇಗೌಡರವರ ಸುಪುತ್ರಿಯಾಗಿ 1990ರಲ್ಲಿ ಜನಿಸಿ ಇವರು ಎಡಗನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶುದ್ಧ ಕುಡಿಯುವ ನೀರು, ನೈರ್ಮಲ್ಯ ಸ್ವಚ್ಛತಾ ಕಾರ್ಯ, ವಯೋವೃದ್ಧರಿಗೆ ಹಾಗೂ ಅಂಗವಿಕಲರಿಗೆ ಸಹಾಯ ಹೀಗೆ ಶ್ರೀಯುತರ ಹಲವಾರು ಮಾನವೀಯ ಮೌಲ್ಯಗಳಿಗೆ ಮತ್ತು ಸಾಮಾಜಿಕ ಕಾರ್ಯಗಳನ್ನು ಗಮನಿಸಿ ಕರ್ನಾಟಕ ಪ್ರಸ್ತುತ 2024ನೇ ಸಾಲಿನ ಕರ್ನಾಟಕ ಪಂಚಾಯತ್ ಐಕಾನ್ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುತ್ತಿದೆ. ಜ್ಯೋತಿರವರಿಗೆ ಧನ್ಯವಾದಗಳು. ಶ್ರೀಮತಿ ಲತಾ M ಅಧ್ಯಕ್ಷರು ಅಗರ ಗ್ರಾಮ ಪಂಚಾಯಿತಿ. ತದನಂತರ ಮುನಿರಾಜು KN ಅಧ್ಯಕ್ಷರು ಕಡಬಗೆರೆ ಗ್ರಾಮ ಪಂಚಾಯಿತಿ ತಾವು ಕೂಡ ವೇದಿಕೆ ಮುಂಭಾಗಕ್ಕೆ ಬರಬೇಕು ಸರ್. ಶ್ರೀಮತಿ ಲತಾ ಎಂ ರವರು ಶ್ರೀ ಮುನಿನರಸಪ್ಪ ಮತ್ತು ಶ್ರೀಮತಿ ದೇವಿರಮ್ಮನವರ ಸುಪುತ್ರಿಯಾಗಿ 1980ರಲ್ಲಿ ಜನಿಸಿ BA ವ್ಯಾಸಂಗವನ್ನು ಮುಗಿಸಿ ಸದ್ಯ ಬೆಂಗಳೂರು ದಕ್ಷಿಣ ತಾಲೂಕಿನ ಹಾಸನ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಶಿಕ್ಷಣ, ನೈರ್ಮಲ್ಯ, ಕಸಮುಕ್ತ ಗ್ರಾಮ ಪಂಚಾಯಿತಿ ಮಾಡಿದ್ದು ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಸಹಾಯ, ರಸ್ತೆಗಳ ಅಭಿವೃದ್ಧಿ, ನರೇಗಾ ಯೋಜನೆ, ಜಲಜೀವನ್ ಮಿಷನ್, 8 ಕುಟುಂಬಗಳಿಗೆ ಮನೆ ನಿರ್ಮಾಣ, ಬಡ ರೋಗಿಗಳ ಔಷಧಿಗೆ ಹಣಕಾಸಿನ ನೆರವು ಹೀಗೆ ಲತಾ ಅವರಿಗೆ ಧನ್ಯವಾದಗಳು. ಶ್ರೀ ಯೋಗೇಶ್ KV ಅಧ್ಯಕ್ಷರು ಕೋರಮಂಗಲ ಗ್ರಾಮ ಪಂಚಾಯಿತಿ ಇವರು ವಕೀಲರು ಕೂಡ ಆಗಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸರ್. ಶ್ರೀ ಯೋಗೇಶ್ KV ಅಧ್ಯಕ್ಷರು. ಶ್ರೀಯುತರು ಗೌರಮ್ಮ ಮತ್ತು ಶ್ರೀ ವೀರಭದ್ರಾಚಾರ್ಯರವರ ಉದರದಲ್ಲಿ ಕೊಡಗು ಜಿಲ್ಲೆಯ ಹೆಬ್ಬಾಳೆಯಲ್ಲಿ 1986ರಲ್ಲಿ ಜನಿಸಿ BA LLB ವ್ಯಾಸಂಗ ಮುಗಿಸಿ ಕೋರಮಂಗಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಶೌಚಾಲಯ ನಿರ್ಮಾಣ, ಶುದ್ಧ ಕುಡಿಯುವ ನೀರು, ಗ್ರಾಮ ರಸ್ತೆಗಳ ದುರಸ್ತಿ, ಪಂಚಾಯಿತಿ ಸಮಗ್ರ ಅಭಿವೃದ್ಧಿಗಾಗಿ ಶ್ರೀಯುತರಿಗೆ ಕರ್ನಾಟಕ ಪ್ರಸ್ತುತ 2024ನೇ ಸಾಲಿನ ಕರ್ನಾಟಕ ಪಂಚಾಯತ್ ಐಕಾನ್ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುತ್ತಿದೆ. ಶ್ರೀ ಯೋಗೀಶ್ KV ಅವರಿಗೆ ಧನ್ಯವಾದಗಳು. ಶ್ರೀ ಪ್ರವೀಣ್ GN ಅಧ್ಯಕ್ಷರು M ಗುಡ್ಡೆಕೊಪ್ಪ ಗ್ರಾಮ ಪಂಚಾಯಿತಿ ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಸರ್. ಶ್ರೀ ಪ್ರವೀಣ್ ಕುಮಾರ್ GN. ಶ್ರೀಮತಿ ಸರೋಜಾ KN ಅಧ್ಯಕ್ಷರು ಮಲಸಾವರ ಗ್ರಾಮ ಪಂಚಾಯಿತಿ ತಾವು ಕೂಡ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಶ್ರೀ ಪ್ರವೀಣ್ GN ರವರು ಶ್ರೀಮತಿ ನಿರ್ಮಲಾ HS ಮತ್ತು ಶ್ರೀ ನಾಗರಾಜ್ GT ರವರ ಸುಪುತ್ರರಾಗಿ 1990ರಲ್ಲಿ ಜನಿಸಿ ಸದ್ಯ M ಗುಡ್ಡೆಕೊಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಜನರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಶ್ರೀಯುತರು ರಾಷ್ಟ್ರೀಯ ಗ್ರಾಮ ಸ್ವರಾಜ್ಯ ಯೋಜನೆಯಡಿ ಪಂಚಾಯಿತಿಯನ್ನು ಕಲಿಕಾ ಕೇಂದ್ರವಾಗಿ ಅಭಿವೃದ್ಧಿಪಡಿಸಿರುವುದಲ್ಲದೆ ನರೇಗಾ ಯೋಜನೆಯಡಿ ಶಾಲಾಭಿವೃದ್ಧಿಪಡಿಸಿರುವುದು, ಕುಡಿಯುವ ನೀರಿನ ವ್ಯವಸ್ಥೆ ಹೀಗೆ ಹಲವಾರು ಸರ್ಕಾರಿ ಯೋಜನೆಗಳನ್ನು ಸಾರ್ವಜನಿಕರಿಗೆ ತಲುಪಿಸುತ್ತಿದ್ದಾರೆ. ಇವರ ಸೇವೆಯನ್ನು ಗಮನಿಸಿ ಶ್ರೀಯುತರಿಗೆ ಮಲೆನಾಡ ರತ್ನ ಪ್ರಶಸ್ತಿ ಕೂಡ ಲಭಿಸಿದೆ. ಇವರ ಅಭಿವೃದ್ಧಿ ಪ್ರವೀಣ್ GN ರವರಿಗೆ ಧನ್ಯವಾದಗಳು. ಶ್ರೀಮತಿ ಸರೋಜಾ KN ಅಧ್ಯಕ್ಷರು ಮಲಸಾವಾರ ಗ್ರಾಮ ಪಂಚಾಯಿತಿ. ತದನಂತರ ಶ್ರೀಮತಿ ಯಶೋಧ ಅಧ್ಯಕ್ಷರು ಚಿಕ್ಕಹಳ್ಳಿ ಗ್ರಾಮ ಪಂಚಾಯಿತಿ ತಾವು ಕೂಡ ವೇದಿಕೆ ಮುಂಭಾಗಕ್ಕೆ ಬರಬೇಕು. ಶ್ರೀಮತಿ ಸರೋಜಾ KN ರವರು ಶ್ರೀಮತಿ ಸಣ್ಣಮ್ಮ ಮತ್ತು ಶ್ರೀ ನಾಗೇಂದ್ರರವರ ಸುಪುತ್ರಿಯಾಗಿ ಕೋಗಿಲೆ ಮನೆಯಲ್ಲಿ 1989ರಲ್ಲಿ ಜನಿಸಿ ಇವರು ಮಲಸಾವಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶ್ರೀಯುತರು 2 ಬಾರಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ, 1 ಬಾರಿ ಉಪಾಧ್ಯಕ್ಷರಾಗಿ ಹಾಗೂ 1 ಬಾರಿ ಅಧ್ಯಕ್ಷರಾಗಿ
ಶ್ರೀಮತಿ ಯಶೋಧ ಅವರು ವೇದಿಕೆ ಮೇಲೆ ಬರಬೇಕು. ಅಧ್ಯಕ್ಷರು ಚಿಕ್ಕಹಳ್ಳಿ ಗ್ರಾಮ ಪಂಚಾಯಿತಿ. ಸರೋಜಾ ಶ್ರೀಮತಿ ಯಶೋಧರವರು ಶ್ರೀಮತಿ ಕೃಷ್ಣಮ್ಮ ಮತ್ತು ಶ್ರೀ ಅಣ್ಣಯ್ಯರವರ ಪುತ್ರಿಯಾಗಿ 1978ರಲ್ಲಿ ಬಿದರೂರು ಗ್ರಾಮದಲ್ಲಿ ಜನಿಸಿ ಚಿಕ್ಕಹಳ್ಳಿಯ ಗ್ರಾಮ ಪಂಚಾಯಿತಿಯ ಸದಸ್ಯೆಯಾಗಿ ಸದ್ಯ ಅಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಸಹಾಯ, ರಸ್ತೆಗಳ ಅಭಿವೃದ್ಧಿ, ಸೋಲಾರ್ ಬೀದಿ ದೀಪದ ವ್ಯವಸ್ಥೆ, ನರೇಗಾ ಯೋಜನೆ, ಜಲ್ ಜೀವನ್ ಮಿಷನ್ ಯೋಜನೆ, ಹಳ್ಳಿಯ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ತರಬೇತಿ, ಆರೋಗ್ಯ ತಪಾಸಣೆ ಶಿಬಿರಗಳನ್ನು ಆಯೋಜಿಸುವುದು ಇವರ ಅಭಿವೃದ್ಧಿಯನ್ನು ಪರಿಗಣಿಸಿ ಕರ್ನಾಟಕ ಪ್ರೆಸ್ ಕ್ಲಬ್ ಇವರಿಗೆ ಕರ್ನಾಟಕ ಪಂಚಾಯತ್ ಐಕಾನ್ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಯಶೋಧರವರಿಗೆ ಧನ್ಯವಾದಗಳು. ಸಂದೇಶ್ ಅವರು ವೇದಿಕೆ ಮೇಲೆ ಬರಬೇಕು. ನಮ್ಮ ಪುಟ್ಟ ಸನ್ಮಾನವನ್ನ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೀವಿ. ಸಂದೇಶ್ ಅವರು ವೇದಿಕೆ ಮೇಲೆ ಬರಬೇಕು ದಯವಿಟ್ಟು. ಏನಾದರೂ